ಭಾಗವಹಿಸೋಣ ನಮ್ಮ ಕೋಳಿಗುಡ್ಡದ ಪರವಾಗಿ. ಇನ್ನು ಕೋಳಿಗುಡ್ಡದ ವಿಶೇಷವಾಗಿ ಬಹುಶಃ ರಾಯಬಾಗ ತಾಲೂಕು, ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕದ ಕೋಳಿಗುಡ್ಡದ ಮಾಳಿಗರಾಯನ ಜಾತ್ರೆಪ ಅಂತ ಕೇಳಿದ್ರೆ ಶ್ರಾವಣ ಮಾಸದೊಳಗೆ ನಮ್ಮ ತಾಲೂಕದಾಗ ಭಂಡಾರದ ದೊಡ್ಡ ಜಾತ್ರೆ ಯಾವುದಂದ್ರೆ ಇದು ನಮ್ಮ ಮಾಳಿಗರಾಯನ ಜಾತ್ರೆ ಸರ್. ಇಂಥ ಮಾಳಿಗರಾಯನ ಜಾತ್ರೆಗೆ ಗುಡ್ಡದ ಮೇಲೆ ನೆನೆದಿರ್ತಕ್ಕಂಥ ನಮ್ಮವ್ವ ಕಾಳಕಾದೇವಿ, ಈ ಭಾಗದಾಗೆಲ್ಲ ಲಕ್ಷ್ಮಿ ಅಂತ ಕರಿತೀವಿ ನಾವು. ಆ ಲಕ್ಷ್ಮೀ ದೇವಿ ಪವಾಡ, ಕಾಳಕಾದೇವಿ ಪವಾಡ ಅಂತಿಂತ ಪವಾಡ ಇಲ್ಲ ಸರ್. ಅಲ್ಲಿ ಏನು ಯಾರು ಏನತ್ತಾರಲ್ಲ ಅದು ಆಗ್ತಕ್ಕಂಥ ಶಕ್ತಿ ಎಲ್ಲಿದ್ದಾರೆ ಕಾಳಕಾದೇವಿ ತೆಕ್ಕದ ಸರ್. ಅಂಥ ಕಾಳಕಾದೇವಿಯ ಬಲಕ್ಕೆ ಯಾರು ಕೂತಾನಂದ್ರೆ ನಮ್ಮಪ್ಪ ಹುಲಜಂತಿ ಮಾಳಿಗರಾಯ ಕೂತಾನ ಸರ್. ಇದು ಸಾಮಾನ್ಯ ತೆಗದಲ್ಲ ಸರ್, ಸಾಮಾನ್ಯ ತೆಗದಲ್ಲ. ಅಕ್ಕ ನೀ ಏನು ಮಾಡ್ತಿ ಮಾಡ ಪವಾಡ ಗುಡ್ಡದ ಮೇಲೆ, ಅದಕ್ಕೆಲ್ಲ ಹಿಂದಿನ ಅದಾನೆ ಅಂತ ತಿಳಿದ ಮುಂದೆ ನೀ ಬೇಕಾದ ಕೆಲಸ ಮಾಡತ್ತೇಳಿ ಬೆನ್ನಲ್ಲಿ ಬೇಗ ನಿಂತವ್ಯಾರಂದ್ರೆ ನಮ್ಮಪ್ಪ ಹುಲಜಂತಿ ಕೋಳಿಗುಡ್ಡದ ಮಾಳಿಗರಾಯಾಗ ಒಂದ್ಸರಿ ಜೋರಾದ ಚಪ್ಪಾಳ ತಟ್ಟು ನಮ್ಮ ಬಂಧುಗಳೇ. ಇವತ್ತು ಜಾತ್ರೆ ಚಾಲುವಾಗಿ 3 ದಿನ ಆಯಿತು. ಮೂರ್ತಿ ಚಿಕ್ಕದಿದ್ರು ಕೀರ್ತಿ ದೊಡ್ಡದ ಕೋಳಿಗುಡ್ಡದ ಗ್ರಾಮದ ಬಂಧುಗಳೇ. ಯಾಕಂತ ಕೇಳಿದ್ರೆ ಮುಷ್ಟಿಗೆ ಅಟ್ಟು ಊರದ ನಿಮ್ಮದ, ಆದ್ರೆ ಇದ್ರ ಕೀರ್ತಿ ನಾಡಿನ ತುಂಬೆಲ್ಲ ಹಬ್ಬ್ಯದ. ಅಂಥ ಶಕ್ತಿಯುತವಾಗಿರ್ತಕ್ಕಂಥ, ಯಾಕಂತ ಕೇಳಿದ್ರೆ ಮುಗುಳು ಕೂಡದ ಎಲ್ಲ ಲಿಂಗನಿಗೆ, ಮುಗುಳು ಕೂಡದ ಎಲ್ಲ ಲಿಂಗರಿಗೆ ಸ್ಥಳ ಕೊಟ್ಟಿರ್ತಕ್ಕಂಥ ಊರು ಯಾವ್ದಾರು ಕೋಳಿಗುಡ್ಡ ನಿಮ್ಮ ಗ್ರಾಮದ ಮೇಲೆ ಆಶೆ ಹೋಗಿ ನಿಮ್ಮಲ್ಲೇನ ಏನಪ್ಪ ಅಂತ ಕೇಳಿದ್ರೆ ಬೃದ್ಧಾಕಾರದಲ್ಲಿ ಇರ್ತಕ್ಕಂಥ ಮಠ ಸರ್. ಬಹುಶಃ ಸೇವಾದಾಗ ಎಂಥ ತಾಕತ್ತೈತೆ ಅಂದ್ರೆ ಆನಂದಪ್ಪ ಅವರು ನಾವು ಸಣ್ಣಾಗಿದ್ದಾಗ ಮುಗುಳು ಕೂಡಕ್ಕೆ ಹೋಗ್ತಿದ್ದೀವಿ, ತೆಂಗಿನಕಾಯಿ ಹೊಡಿಲಿಕ್ಕೆ ಗುಡಿ ಮುಂದೆ ಕೂತಿದ್ರು. ಎಲ್ಲಿ ಎಲ್ಲ ಲಿಂಗನ ಬಲಗಡೆ, ಎಲ್ಲ ಲಿಂಗನ ಬಲಗಡೆ ತೆಂಗಿನಕಾಯಿ ಹೊಡಿತಿದ್ರು ಆನಂದಪ್ಪ ಅವರು. ಒಮ್ಮೆ ಎಲ್ಲ ಲಿಂಗಪ್ಪ ಅವ್ರು ಹೇಳಿದ್ರಂತ, ನಿನ್ನ ಸೇವಾ ನನ್ನ ಗದ್ದಿಗೆ ಲಚ್ಚಾನ ಸಿದ್ಧಲಿಂಗ ಮೆಚ್ಚಾನ, ನಿನ್ನ ಸೇವಕ ನೀ ಇಲ್ಲಿ ಬ್ಯಾಡಪ್ಪ, ಇನ್ನ ಹೋಗಲಿ ಕೋಳಿಗುಡ್ಡಕ್ಕೆ ನಿನ್ನ ಸ್ಥಾನ ಅಂತ ಹೇಳಿ ಯಾರಂತ ಕೇಳಿದ್ರೆ ಆನಂದಪ್ಪ ಅವ್ರನ್ನ ಕೊಟ್ಟು ಕಳಿಸ್ರು. ಬಹುಶಃ ಕೋಳಿಗುಡ್ಡ ಗ್ರಾಮದವರೆಲ್ಲ ಆನಂದಪ್ಪ ನನ್ನ ಕೋಳಿಗುಡ್ಡದ ಮಗ ಅಂತ ತಿಳಿದು ನೀವು ಬೆಳೆಸಿರಿ ಬಂಧುಗಳೇ. ಇವತ್ತು ಒಬ್ಬ ತೆಂಗಿನಕಾಯಿ ಹೊಡಿತಕ್ಕಂಥ ಸೇವಾದಲ್ಲಿ ಎಂಥ ತಾಕತ್ತೈತೆ ಅದನ್ನು ಹೇಳಾಕ್ತೇನೆ ಸರ್. ನಾನು ಬರೀ ತೆಂಗಿನಕಾಯಿ ಹೊಡಿದ್ರೆ ಸಾಮಾನ್ಯ ಅಲ್ಲ, ಇಡೀ ತನ್ನ ಪ್ರಪಂಚವನ್ನು ತ್ಯಾಗ ಮಾಡಿ ತೆಂಗಿನಕಾಯಿ ಹೊಡೆದು ದೇವರಾದವ ಯಾರಂತ ಕೇಳ ಆನಂದಪ್ಪ ಅವ್ರು ಕೋಳಿಗುಡ್ದಾಗ ಸರ್. ಏನು ನೋಡ್ಬೇಕು ಅವನ ಲೀಲಾಟ, ಏನು ಹೇಳ್ತಾರೆ ಆನಂದಪ್ಪರು ಅದಾಗ್ತಿತ್ತು ಸರ್. ಅಂಥ ಪವಾಡ ಪುರುಷರಿರ್ತಕ್ಕಂಥ ಊರಿದು, ಇಂಥ ಹುಲಜಂತಿ ಮಾಳಿಗರಾಯನ ಊರಿದು. ಬಹುಶಃ ಈ ಎಲ್ಲ ಕಾರ್ಯಕ್ರಮದ ಈ ಸವಿಸ್ತಾರವನ್ನು ನಾಡಿನ ತುಂಬೆಲ್ಲ ಬಿತ್ತರಿಸಲಿಕ್ಕೆ 3 ಜನ ಯೂಟ್ಯೂಬ್ದವ್ರು ಬಂದಿದ್ದಾರೆ ಸರ್. ಬರೀ ಜಾರತ್ ನೋಡ್ಕೊಂಡು ಸುದ್ದಿ ನೋಡ್ಕೊಂಡು ಬಂದಾರ. ನಿಮ್ಮೂರ ಕಬಡ್ಡಿ ನೋಡಕ್ಕೆ ಬರ್ಬೇಕು ಮಂದಿ ಸುತ್ತಮುತ್ತಲಿನಿಂದ. ಏನು ಆ ಕಡೆ ನೋಡ್ಬೇಕು ಆಟದ ಸಾಮಗ್ರಿಗಳ ಇದೈತಿ, ಇದಿಲ್ಲ. ಬಹುಶಃ ಏನು ಮುಗುಳು ಕುಡ್ದಾಗ ಎಲ್ಲ ಲಿಂಗನ ಜಾತ್ರೆಯಾಗ ಬಂದಿರ್ತಾವಲ್ಲ ಅವೆಲ್ಲ ಎಲ್ಲಿ ಬಂದಾವ ಅಂದ್ರೆ ನಮ್ಮಪ್ಪ ಹುಲಜಂತಿ ಮಾಳಿಗರಾಯನ ಜಾತ್ರೆಗೆಲ್ಲ ಬರಮಾಡಿಕೊಂಡಿರಿ ಬಂಧುಗಳೇ, ನೀವೆಲ್ಲ ಬರಮಾಡಿಕೊಂಡಿರಿ. ಮತ್ತು ನಾನು ಕೇಳಿದೆ ಸರ್, ಮಹಾಪ್ರಸಾದ ವ್ಯವಸ್ಥೆ ನಾವೊಂದು ದಿನ ಹಾಕ್ತೇನೆ, ನೀವೊಂದು ದಿನ ಹಾಕ್ತೇನೆ ಅಂತ ತಿಳಿದು ಬಹುಶಃ ಎಲ್ಲ ಕಡೆ ಮಹಾಪ್ರಸಾದ ಹಾಕೋ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ಇವತ್ತು ಭರಮಪ್ಪ ಮಂಟೂರಲ್ರಿ ಮೊದಲನೇ ದಿನದ ಹಾಕಿದವ್ರು. ಹಾಂ, ಭರಮಪ್ಪ ಮಂಟೂರು ಅಂತ ತಿಳಿದು ಇವತ್ತು ಮಂಟೂರು ಮಣಿತಾಣದೊಳಗೆ 3-4 ಜನ ಪೇಸಗಳಿದ್ರು ಕೂಡ ಅವರೆಲ್ಲ ಜಾತ್ರೆಗೆ ಸಡು ಮಾಡ್ಕೊಂಡು ಏನೇ ಕೆಲಸ ಇದ್ರು ಕೂಡ ತಮ್ಮೆಲ್ಲ ಕೆಲಸ ಬದಿಗಿಟ್ಟ ಇದೀಗ ನನಗೆ ಭೇಟಿಯಾಗಿ ಜಸ್ಟ್ ಭೇಟಿಯಾಗಿ ಹೋದರು ಸಾಹೇಬರು. ಯಾರಂತ ಕೇಳಿದರೆ ನಮ್ಮ ಶ್ರೀಯುತ ಭರಮಪ್ಪ ಪದ್ಮಣ್ಣ ಮಂಟೂರು ಅಂತ ಹೇಳಿ ಒಬ್ಬರು PSI ಸಾಹೇಬರು ಭಂಡಾರ ಮೇಲೆ ಭಕ್ತಿ ಇಟ್ಟು ಓದಿದ್ದಕ್ಕಾಗಿ ಇವತ್ತು ಬೆಂಗಳೂರು ಎಲೆಕ್ಟ್ರಾನ್ ಸಿಟಿ ಅಂತ ಕೇಳಿದ್ರೆ ದೆಹಲಿ ಬಿಟ್ಟರೆ 2ನೇ ಸಿಟಿ ಯಾವುದಂದ್ರೆ ನಮ್ಮ ಬೆಂಗಳೂರು ಸರ್. ಅಂಥ ಗ್ರಾಮದೊಳಗೆ ಬಹುಶಃ ಕೋಳಿಗುಡ್ದವ್ರು ಒಬ್ಬರು CPI ಪ್ರಮೋಷನ್ ಆಗಿ ಕೆಲಸ ಮಾಡ್ಕೊಂಡು ಸ್ವತಂತ್ರ ದಿನಾಚರಣೆ ಮುಗಿಸಿ ಇವತ್ತು ಈ ಜಾತ್ರೆಗೆ ಬಂದಿದ್ದಾರೆ ಸರ್. ಅವರು ಬಂದಿದ್ದಾರೆ. ಇನ್ನು ನಮ್ಮ ಬೀರಪ್ಪನ ಗೌಡೆ ಇಲ್ಲಿ ಕೂತಾರ ನೋಡಿ ಸರ್. ಈ ಹಾಲು ಮತದಾಗ ಎಂಥ ಶಕ್ತಿ ಐತೆ ಅನ್ನೋದು ಹೇಳಾಕತ್ತೇನೆ ಬಂಧುಗಳೇ. ಬರೀ ಬಸವಣ್ಣ ಎತ್ತುಗಳು ತಗೊಂಡು ಮಂದಿಯಲ್ಲಿ ಬಾಡಿಗೆ ಮಾಡಿ ಮಾಳಿಗರಾಯನ ಚಾಕ್ರಿ ಮಾಡಿ 4 ಮಂದಿ ಇದಲ್ಲ ಮಂದಿಯಲ್ಲಿದೇನಪ್ಪ ಅಂತ ಕೇಳಿದ್ರೆ ಎತ್ತುಗಳನ್ನು ಹೊಡೆದು ಬಸವಣ್ಣ ಮೇಲೆ ಭಕ್ತಿ ಇಟ್ಟು ಚಂಚಾಂತಕ ಎತ್ತ ಹೊಡಿದ, ಸಂಜೆಗೆ ಬಂದು ಮಾಳಿಗರಾಯನ ಗುಡಿಯಾಗ ಕೂತು ತುಂಬ ಬಡಿದ. ಇಂಥ ಕೆಲಸ ಮಾಡಿ ಇವತ್ತು ಅವನ ಮಗ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಆರ್ಮಿಗೆ ಹೋಗಿದ್ದಾನೆ ಸರ್. ಅದು ಕವಿ ಬರೀತಾನೆ ಒಂದು ಕಡೆ, ಕೈಯಲ್ಲಿ ಗನ್ ಹಿಡಿದು ಗಡಿ ಕಾಯುವವ ಸೈನಿಕ, ಕೈಯಲ್ಲಿ ನೇಗಿಲು ಹಿಡಿದು ವಿಶ್ವಕ್ಕೆ ಅನ್ನ ಹಾಕವ ಕೃಷಿಕ. ನೋಡ್ರಿ, ಅವರ ಅಪ್ಪ ನೇಗಿಲ ಹಿಡಿದು ವಿಶ್ವಕ್ಕೆ ಅನ್ನ ಹಾಕವ, ಆದ್ರೆ ಅವ ಮಗ ಮಾಳಿಗರಾಯನ ಆಶೀರ್ವಾದದಿಂದ ಗಡಿ ಭಾಗದೊಳಗೆ ಗನ್ ಹಿಡಿದು ಎದುರಾಳಿಗಳಿಗೆ ಎದೆ ತಟ್ಟಿ ನಿಂತಿದ್ದಾನೆ ಬಂಧುಗಳು, ಎದೆ ತಟ್ಟಿ ನಿಂತಿದ್ದಾನೆ. ಇನ್ನು
ವಿದ್ಯಾರ್ಥಿಗಳ ಭವಿಷ್ಯವೇ ಅವ್ರು ಯಾರಂತ ಕೇಳಿದ್ರೆ ಶಿಕ್ಷಕರು. ಇಲ್ಲಿ ರಮೇಶ್ ಮಂಟೂರ್ ಅಂತ ಹೇಳಿ ನನ್ನ ಸ್ನೇಹಿತ ಸರ್, CRP ಸಾಹೇಬಾಗಿ ಎಲ್ಲಿ ರಾಯಬಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಭಾಳ ಒಳ್ಳೆಯ ಗೌರವಾನ್ವಿತ ಶಿಕ್ಷಕ. ಮತ್ತೊಬ್ಬರು ಸರ್ ಅಂದ್ರೆ ಗಂಟಿ ಸರ್, ನೀವೆಲ್ಲ ಸಮಾಜದಾಗ ಬಂದಿರಿ, ನಮ್ಮ ಮಂಟೂರು ಸರ್ ಅಂತ ಕರ್ಕೋರಿ ಅಂದರು. ನೋಡಪ್ಪ ಅವ್ನು ಬ್ರಹ್ಮ ಹೇಳ್ತಾನೆ, ಶೆಟ್ವಿ ತಾಯಿ ಬರಿತಾಳತ್ತ, ಯಾರ್ಯಾರು ಹಣೆ ಬಾರ್ದಾಗ ಏನೇನು ಬರ್ದತ್ ಹೇಳಕ್ಕೆ ಬರ್ದಿಲ್ಲ, ನಾನು ಸಾಯಿಬಾಗಕ್ಕೆ ಬರ್ದಿಲ್ಲ, ಆ ಮಂಟೂರು ಇದ್ದವ್ರನ್ನ ಸಾಯಿಬಾಗಬೇಕು ಅಂತ ಬರ್ದೈತೆ, ನಾ ಏನೇನು ಮಾಡಕ್ಕೆ ಬರ್ದಿಲ್ಲ. ಅದಕ್ಕೆ ಮಂಟೂರು ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತು ಎಲ್ಲರೂ ಆಟ ಇಡ್ತಾರೆ, ಯಾವ್ಯಾವುದೋ ಬೇರೆ ಬೇರೆ ಆಟ ಇಡ್ತಾರೆ. ಆದ್ರೆ ಗಂಡಸರ ಆಟ ಯಾವುದು ಅಂತ ಕೇಳಿದ್ರೆ ಕಬಡ್ಡಿ. ಗಂಡಸರ ಆಟ ಇಟ್ಟವ್ರು ಯಾರು ಅಂದರೆ ಕೋಳಿಗುಡು ಗ್ರಾಮಸ್ಥರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು ಸರ್. ಯಾಕಂದ್ರೆ ಅದು ಶಕ್ತಿನೂ ಬೇಕು, ಯುಕ್ತಿನೂ ಬೇಕು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ತಾಯಿ ಕೆಂಚವ್ವ, ತಂದೆ ವರಮಣ್ಣ,